ಸುಪ್ರೀಂ ಕೋರ್ಟ್ ಬಿಜೆಪಿ ಸರ್ವೋಚ್ಚ ನ್ಯಾಯಾಲಯ ಕೊಡುತ್ತೆ. ಸಭೆ ಗಮನಕ್ಕೆ ತನ್ನಿ. ಈಗ ಚರ್ಚೆ ಆಗ್ತಾ ಇರೋದು ಆ ನೋಟಿಸ್ ಮೇಲೆನೋ ಅಥವಾ ಗೃಹ ಸಚಿವರು ಕೊಟ್ಟಿರುವಂತ ಹೇಳಿಕೆ ಮೇಲೆ ಕೇಳ್ತಾ ಇದ್ದಾರೆ. ಅದನ್ನೊಂದ್ಸರಿ ತೋರಿಸ್ತೀರಿ, ಇದನ್ನೊಂದು ತೋರಿಸ್ತೀರಿ, ಯಾವ್ದ್ರ ಮೇಲೆ ಡಿಸ್ಕಷನ್ ಆಗ್ತಾ ಇದೆ? ಒಬ್ಬ ಸದಸ್ಯ ಮಾತಾಡಕ್ಕಾಗಿಲ್ಲ. ಹೋರಾಟದಲ್ಲಿ ನಾನು ಮುಂಚೆ ಹೇಳ್ತಿರ್ತಾವ ಇವರು ಒಮ್ಮಕ್ಕಳೇ ಅದನ್ನು ತಗೊಂಡೋಗಿ ಭಾರತೀಯ ಜನತಾ ಪಕ್ಷಕ್ಕೆ ಕಟ್ಟಿಕೊಂಡು ಇವತ್ತು ಪ್ರಾಯೋಜಿತ ಮಾಡಿ ಅಲ್ಲಿ ಪ್ರಚೋದನೆ ಮಾಡಿ ಪಾಪ ಅಮಾಯಕರು ನಮ್ಮ ಸಮಾಜದವ್ರನ್ನ ಹೊಡಿಸಿದ್ರಲ್ಲ ಇವರು. ಇದು ಹೊಡಿಸ್ತವ್ರು ಇವರೇ ಮಾನ್ಯ ಅಧ್ಯಕ್ಷರೇ, ಅದು ನಾವಲ್ಲ, ಇವರೇ ಹೊಡಿಸ್ತವ್ರು, ಬಿಜೆಪಿ ಅವರೇ ಹೊಡಿಸ್ತವ್ರು. ಇಂಥ ಪ್ರಚೋದನೆ ಕೊಡೋರು ಇವರೇ. ಮಾನ್ಯ ಅಧ್ಯಕ್ಷ ತಡೆಯಾಜ್ಞೆ ಬಂತು. ಅವಾಗ ನಮ್ಮ ರಾಜ್ಯ ಸರ್ಕಾರ ಮತ್ತು ಸಾಲಿಸಿಟರ್ ಜನರಲ್ ಏನು ಹಿಂಬರ ಬರೆದು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ, ನಾವು 2B ಮೀಸಲಾತಿಗೆ ಯಾವುದೇ ಅಡೆತಡೆಯನ್ನ ತರೋದಿಲ್ಲ, ಯಥಾಸ್ಥಿತಿಯನ್ನ ಕಾಪಾಡ್ಕೋತೀವಿ ಅಂತೇಳಿ ಹಿಂಬರ ಬರೆದು ಕೊಟ್ಟು ಬಂದ್ರು ಅಧ್ಯಕ್ಷರು. ಇಲ್ಲಿ ಮೀಸಲಾತಿ ಚುನಾವಣೆ ಬಂದಿದೆ ಅಂತೇಳಿ ಮೀಸಲಾತಿ ಘೋಷಣೆ ಮಾಡ್ತಾರ, ಅಲ್ಲಿ ಹೋಗಿ ಹಿಂಬರ ಬರೆದು ಕೊಟ್ಟು ಬಂದಿದ್ದಾರೆ. ಹಿಂಬರ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಕಾನೂನಾತ್ಮಕವಾಗಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇನ್ನೂ ತಡೆಯಾಜ್ಞೆ ಇದೆ. ಮಾನ್ಯ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ಮೀಸಲಾತಿಯನ್ನ ಮಾತಾಡುವಂತ ಪರಿಸ್ಥಿತಿನೇ ಇಲ್ಲ. ಮತ್ತು ಇನ್ನೊಂದು ಏನು ಮಿಸ್ಟೇಕ್ ಮಾಡಿದಾರೆ ಅಂದ್ರೆ, ಮಾನ್ಯ ಅಧ್ಯಕ್ಷ, ನಾವು ಹಿಂದುಳಿದ ವರ್ಗದ ಆಯೋಗಕ್ಕೆ ನಾನು ನಮ್ಮ ದಿನೇಶ್ ಪಾಟೀಲ್ ಅಂತ ಅಡ್ವೊಕೇಟ್ ಇಬ್ರು ಕೂಡ ಅರ್ಜಿ ಹಾಕಿದ್ದೀವಿ. 3 ಬಾರಿ ನಮಗೆ ಹಿಯರಿಂಗ್ ಮಾಡಿದ್ರು ಅವರು, ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು. ಅವಾಗ ಅರ್ಜಿ ಹಾಕಿದವ್ರು ನಾನು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ, ನಾನು ಅವರು ನಮ್ಮ ವಕೀಲರಾಗಿ ಅವರು ಅರ್ಜಿ ಹಾಕಿದ್ದೀವಿ ಕೋರ್ಟ್ನಾಗ. ಇವತ್ತು ಅಲ್ಲಿ ಹಿಂದುಳಿದ ವರ್ಗದ ಆಯೋಗ ಅದನ್ನ ಜಿಲ್ಲೆಗಳನ್ನ ಸರ್ವೆ ಮಾಡ್ತಾ ಇತ್ತು. 18 ಜಿಲ್ಲೆ ಸರ್ವೆ ಮುಗಿದಿತ್ತು. ಆದ್ರೆ ರಾಜ್ಯ ಸರ್ಕಾರ ಏನ್ ಮಾಡಿತು, ಮಧ್ಯಂತರ ವರದಿಯನ್ನು ತೆಗೆದುಕೊಡ್ತು. ಮಧ್ಯಂತರ ವರದಿಯನ್ನು ತೆಗೆದುಕೊಂಡು ಚುನಾವಣೆಯ ಪೂರ್ವದಲ್ಲಿ ಇನ್ನೇನು ಚುನಾವಣೆ ಘೋಷಣೆ ಆಗಬೇಕು, ಅವಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು 2D 2C ಕೊಟ್ಬಿಟ್ವಿ ಅಂತ ಘೋಷಣೆ ಮಾಡ್ತಾರೆ. ಅಲ್ಲಿ ಹೋಗಿ ಸುಪ್ರೀಂ ಕೋರ್ಟ್ನಾಗ ಹಿಂಬರ ಬರೆದು ಕೊಟ್ಟು ಬರ್ತಾರೆ. ಇದರ ಅರ್ಥ ಏನು ಮಾನ್ಯ ಅಧ್ಯಕ್ಷರೇ? ಇವತ್ತಿಗೂ ಮೀಸಲಾತಿ ಇದೆಯಾ ನಮಗೆ? ಇವತ್ತು ಇವರು ಸ್ಪಷ್ಟಪಡಿಸಬೇಕು. ಈ ನಾಯಕರು ಯಾರು ಇವತ್ತು ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು 2D ಬೇಕಾ, 2A ಬೇಕಾ, 2C ಬೇಕಾ? ಯಾರು ವಿರೋಧಿ ಮಾನ್ಯ ಅಧ್ಯಕ್ಷರೇ? ಇವತ್ತು ಅರ್ಥ ಮಾಡ್ಕೊಡ್ರಿ. ಇವರು ಇಲ್ಲಿ ಕೊಟ್ಟಂಗ್ ಮಾಡ್ತಾರೆ, ಅಲ್ಲಿ ಹೋಗಿ ಹಿಂಬರ ಬರೆದು ಕೊಟ್ಟು ಬರ್ತಾರೆ. ಇದ್ರ ಅರ್ಥ ಏನು? ಪಂಚಮಸಾಲಿಗಳು ವಿರೋಧಿಗಳ, ಪಂಚಮಸಾಲಿಗಳ ಪರ ಇದ್ದಾರ? ಇವತ್ತಿಗೂ ಸ್ಪಷ್ಟ ಇಲ್ಲ. ಬಸವರಾಜ ಬೊಮ್ಮಾಯಿ ಅವರು 2D ಕೊಟ್ಬಿಟ್ರು, 2C ಕೊಟ್ಬಿಟ್ರು. ಎಲ್ಲಿದೆ ಸ್ವಾಮಿ 2D 2C ಸರ್ಟಿಫಿಕೇಟ್ ಕೊಡ್ರಿ ನಮ್ಮ ಕೈಯಾಗ, ನಮ್ಮ ಮಕ್ಕಳಿಗೆ ಕೊಡ್ರಿ. ಇಲ್ಲ, ಬರ್ತಾ ಇಲ್ಲ 2D 2C ಸರ್ಟಿಫಿಕೇಟೇ ಇಲ್ಲ. ಇವತ್ತು ಮಾನ್ಯ ಅಧ್ಯಕ್ಷರೇ, ಆದ ಕಾರಣ ನಾವು ತದನಂತರ ಏನು ಈ ಹೋರಾಟವನ್ನ ನಾವು ನಿರಂತರವಾಗಿ ಮುಂದುವರಿಸಿದ್ವಿ. ಪೂಜ್ಯರ ನೇತೃತ್ವದಲ್ಲೇ ಪಕ್ಷಾತೀತವಾಗಿ ನಡೀತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಮಾನ್ಯ ಅಧ್ಯಕ್ಷರೇ, ನಿಮಗೆ ಗೊತ್ತಿದೆ, ಇಷ್ಟೊಂದು ಯಾವ ಪಕ್ಷದ ನಾಯಕರು ಕೂಡ ನಮ್ಮ ವೇದಿಕೆಗೆ ಬಂದಿದ್ದಿಲ್ಲ. ಹೋರಾಟದ ವೇದಿಕೆಗೆ ಯಾರು ಕಾಂಗ್ರೆಸ್ನವರು ಬಂದಿದ್ದಿಲ್ಲ, ಬಿಜೆಪಿಯವರು ಬಂದಿದ್ದಿಲ್ಲ. ಆದ್ರೆ ಇವತ್ತು ನೀವು ನಿನ್ನೆಯಿಂದ ಘಟನೆ ನೋಡಿದ್ರಿ, ಎಲ್ಲಾ ಬಿಜೆಪಿಯವರೇ, ಬಿಜೆಪಿ ಮಯ ತುಂಬಿತ್ತಲ್ಲ ವೇದಿಕೆ, ತುಂಬಿತ್ತದು. ಏನು ಯಾಕೆ ತುಂಬಿತ್ತು? ಇದನ್ನ ರಾಜಕೀಯವಾಗಿ ಒಂದು ಮುಖ್ಯಮಂತ್ರಿಗಳನ್ನ ವಿರೋಧಿ ಸರ್ಕಾರ ಅಂತೇಳಿ ಇವತ್ತೇನು ಇವ್ರು ಘೋಷಣೆ ಮಾಡ್ತಾ ಇದಾರಲ್ಲ, ಲಿಂಗಾಯತರು ವಿರೋಧಿ ಸರ್ಕಾರನ, ಲಿಂಗಾಯತರು ವಿರೋಧ ಸರ್ಕಾರಿನ, ಲಿಂಗಾಯತರ ವಿರೋಧ ಸರ್ಕಾರ ಅಂತೇಳಿ ಇವ್ರು ಏನು ಸುಮ್ಮನೆ ಪಾಪ ನಮ್ಮ ಬಸವಜಯ ಮೃತ್ಯುಂಜಯ ಪೂಜ್ಯರನ್ನ ಇವತ್ತು ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ. ಕೆಲವಷ್ಟು ನಾಯಕರು ತಮ್ಮ ಪಟ್ಟಬದ್ಧ ಹಿತಾಸಕ್ತಿಗೆ ಸಮಾಜವನ್ನ ಬೇರೆ ಕಡೆಗೆ ಒಯ್ಯುವಂತ ಯತ್ನ ನಡೆದಿದೆ. ಇದು ನಮ್ಮ ಸಮಾಜದಲ್ಲಿ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬಂದು ಮಾನ್ಯ ಅಧ್ಯಕ್ಷ, और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।